ವಿದ್ಯಾರ್ಥಿಯು ತನ್ನ ಕಲಿಕಾ ಸಮಯದಲ್ಲಿ ಕೇಳರಿಮೆ ಮತ್ತು ಬಡತನವೆಂಬ ಭಾವನೆಗಳನ್ನು ಬದಿಗೊತ್ತಿ ನಿರಂತರವಾಗಿ ವಿದ್ಯಾಭ್ಯಾಸದ ಕಡೆ ಪರಿಶ್ರಮ ಹಾಕಿದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದರಲ್ಲಿ ಸಂಶಯವಿಲ್ಲವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಹೇಳಿದರು. ಅವರು ಹೋಬಳಿಯ ಚಿಂದೇನಹಳ್ಳಿ ಗಡಿ ಕೆಪಿಎಸ್ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಶುಕ್ರವಾರ ರಾತ್ರಿ ಏರ್ಪಡಿಸಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ತನ್ನ ಗುರಿ ಸಾಧಿಸುವ ಛಲ ಮತ್ತು ಆತ್ಮವಿಶ್ವಾಸವನ್ನು ಬಂಡೆಯಾಗಿ ಮಾಡಿಕೊಂಡು ಯಾವುದೇ ರೀತಿಯ ಸವಾಲುಗಳನ್ನು ಸರಳವಾಗಿ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಮಹಾನ್ ನಾಯಕರುಗಳ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಅರಸೀಕೆರೆ ತಾಲೂಕಿನಲ್ಲೇ ಕೆಪಿಎಸ್ ಶಾಲೆ ಪ್ರಪ್ರಥಮವಾಗಿ ಚಿಂದೇನಹಳ್ಳಿ ಗಡಿಯಲ್ಲಿ ಪ್ರಾರಂಭವಾಗಿದ್ದು 350 ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈ ಸಂಖ್ಯೆಯನ್ನು 500ಕ್ಕೆ ಏರಿಸುವ ಗುರಿ ಹೊಂದಿದ್ದು, ಈ ಸವಾಲಿಗೆ ಪೋಷಕರು, ಸ್ಥಳೀಯ ಸಂಘ ಸಂಸ್ಥೆಗಳು, ಹಿರಿಯ ವಿದ್ಯಾರ್ಥಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿಯವರು ಕೈಜೋಡಿಸುವ ಮೂಲಕ ಸಹಕರಿಸಿ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಗೋಪಾಲ್, ಕೆಪಿಎಸ್ ಕಾಲೇಜು ವಿಭಾಗದ ಪ್ರಾಂಶುಪಾಲರಾದ ನಟೇಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹರೀಶ್, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಪ್ರಸನ್ನ, ಮುಖ್ಯ ಶಿಕ್ಷಕ ಬಸವರಾಜ್, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಒಟ್ಟಿಗೆ ಕುಂತು ಈ ಒಂದು ಶಾಲೆಯನ್ನ ಸುಮಾರು 500 ಮಕ್ಕಳಿಗೆ ಆಗುವಂತಹ ಒಂದು ಶಾಲೆಯನ್ನ ಮಾಡೋಣ. ಯಾಕೆಂದ್ರೆ ಈ ಭಾಗದ ಶಾಲೆ ಬೆಳಗ್ಗೆ ಇಂಗ್ಲಿಷ್ ಮೀಡಿಯಂ ಅಂತ ಕೇಳ್ತಾ ಇದ್ರಿ, ಇಲ್ಲೇ ನೋಡಿದ್ರಿ ನಮ್ಮ ಟೀಚರ್ಸ್ ಕನ್ನಡದಲ್ಲೂ ಹೇಳ್ತಾರೆ, ಇಂಗ್ಲಿಷ್ ಹೇಳ್ತಾರೆ. ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರಿಸಿದ್ರೆ ಅಲ್ಲಿ ಇಂಗ್ಲಿಷ್ ಮಾತ್ರ, ಕನ್ನಡ ಮಾತಾಡಕ್ಕೆ ಬರಲ್ಲ ಮಗುಗೆ, ಆ ಮಗು ಕನ್ನಡ ಬರೆಯೋಕ್ಕೂ ಬರಲ್ಲ. ಮುಂದೆ ನೀವೇನಾಗುತ್ತೆ ಅಂದ್ರೆ ಕನ್ನಡ ಮತ್ತೆ ಬರ್ತಾರೆ. ನಮ್ಮ ಸರ್ಕಾರಿ ಶಾಲೆ ಸೇರಿಸಿದರೆ ಇಲ್ಲಿ ಬೈಲಿಂಗ್ವಲ್ ಶಾಲೆ, ನಾವು ಕನ್ನಡನೂ ಕಲಿಸ್ತೀವಿ, ಇಂಗ್ಲೀಷು ಕಲಿಸ್ತೀವಿ, 2 ಭಾಷೆ ಮಗು ಕಲಿತಾರೆ. ಹಾಗಾಗಿ ನಮ್ಮ ಟೀಚರ್ಸೇ ನೋಡ್ತಾ ಇದ್ದಾರೆ, ನಿಮ್ಗೆ 2 ಭಾಷೆನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ನಂಬಿಕೆ ಇಡಿ. ನಿಮ್ಗೆ ಯಾವ ಟೀಚರ್ಸ್ ಪಾಠ ಮಾಡಲ್ಲ ಅಂತ ಯೋಚಿಸುತ್ತೆ, ನನಗೆ ಫೋನ್ ಮಾಡಿ, ನಾವು ನಿಮಗೆ ಒಳ್ಳೆ ಟೀಚರ್ಸ್ ಎಲ್ಲರೂ ಒಳ್ಳೆ ಟೀಚರ್ಸೇ. ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಕಲಿಸುವಂಥ ಶಿಕ್ಷಕರನ್ನು ನಾನು ಹಾಕ್ಕೊಡ್ತೀನಿ. ಆ ದಿಶೆಯಲ್ಲಿ ಈ ಶಿಕ್ಷಕರ ಹೆಸರನ್ನು ಯಾಕಪ್ಪ ಓದ್ತೀನಿ ನಾನು ಅಂದರೆ, ಅವರ ಶ್ರಮ. ಯಾರಾದರೂ ಶಿಕ್ಷಕರು ನಾವು ಶಾಲೆಯನ್ನು ಕಟ್ಟಬೇಕು ಅಂತ ಮನಸ್ಸು ಮಾಡಿದರೆ ಇಲ್ಲಿ ಈ ಮಟ್ಟಕ್ಕೆ ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾ ನಾನು ಅವರೆಲ್ಲರ ಹೆಸರನ್ನು ಸ್ಮರಿಸ್ತಾ, ಚೆನ್ನಾಗಿ ಕೆಲಸ ಮಾಡಿರಿ. ನಾವು ಇವತ್ತು ಸರ್ಕಾರಿ ಶಾಲೆ ಬೆಳಿಬೇಕು ಅಂದರೆ ನಮ್ಮ ಶಿಕ್ಷಕರು ನಾವು ಬೆಳೆದ್ರೆ ಖಂಡಿತ ಸರ್ಕಾರಿ ಶಾಲೆ ಬೆಳೆಸ್ಲಿಕ್ಕೆ ಅವಕಾಶ ಆಗ್ತದೆ. ಆ ದಿಶೆಯಲ್ಲಿ ಇವರನ್ನೆಲ್ಲರನ್ನು ಸ್ಮರಿಸ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನೋಡಿದೆ ನೆನ್ನೆ ಈ ಕಡೆ ಬಂದು ಈ ರೋಡಲ್ಲಿ ಬರ್ಬೇಕಾದ್ರೆ ನೋಡ್ತಾ ಹೋದೆ, ನೆನ್ನೆಲ್ಲ ಸೀರಿಯಲ್ ಸೆಟ್ ಎಲ್ಲ ಬಿಡಿಸಿ ಯಾರಿಗೆ ಮಾಡ್ತಾರೆ, ನಾವು ₹1 ದುಡ್ಡು ಕೊಡಲ್ಲ ಹೇಳ್ತಾ ಇದ್ರು. ಎಲ್ಲ ಪೋಷಕರು ದುಡ್ಡು ಕೊಟ್ಟಿದ್ದಾರೆ ಸರ್ ವಾಲಂಟ್ರಿ ಆಗಿ ಅಂತ. ಇದೇ ಥರ ಮಾಡಬೇಕು. ಬಾಣಾವರದಲ್ಲಿ ಮಕ್ಕಳ ಮನೆ ಶಾಲೆ ಪ್ರಾರಂಭ ಮಾಡಿದ್ರು, ಪೋಷಕರೇ 3,000 ಸಾವಿರ ಹಾಕೊಂಡು ಶಾಲೆ ಪ್ರಾರಂಭ ಮಾಡಿದ್ರು. 1,000 ಮಕ್ಕಳು ಸೇರ್ಕೊಂಡಿದ್ರು ಅಲ್ಲಿ. ಇವಾಗ 800 ಮಕ್ಕಳು ಓದ್ತಾ ಇದ್ದಾವೆ. ಯಾಕೆಂದ್ರೆ ಮಧ್ಯದಲ್ಲಿ ಖಾಸಗಿ ಶಾಲೆಗೆ ಹೋಗ್ಬಿಟ್ಟಿದ್ದು ಕೊರೋನಾ ಆ ಟೈಮಲ್ಲೆಲ್ಲ, ಮತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಹೈಸ್ಕೂಲಲ್ಲಿ ನೋಡಿದ್ರೆ ನೀವು ಬಾಣಾವರದಲ್ಲಿ 650 ಹೈಸ್ಕೂಲಲ್ಲಿ ಮಕ್ಕಳಿದ್ದಾವೆ. ಇವತ್ತಲ್ಲಿ KPS ಹೋಗ್ತಾ ಇದ್ದೀವಿ. ಇದರಲ್ಲಿ ಈ ಶಾಲೆಯಲ್ಲಿ 230 ಮಕ್ಕಳು ಸೇರಿಸಿದ್ದಾರೆ ಅಂದರೆ ಇಲ್ಲಿರೋ ಶಿಕ್ಷಕರ ಸಾರ್ಥಕ ಶ್ರಮ. ಹಾಗಾಗಿ ನೀವೆಲ್ಲ ಒಂದು ದೊಡ್ಡ ಚಪ್ಪಾಳೆಯನ್ನು ಇಲ್ಲಿರೋ ಶಿಕ್ಷಕರಿಗೆ ಹೊಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೀವು ನಮ್ಮ ಮೇಲೆ ನಂಬಿಕೆ ಇಡಿ. ನಾವು ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ನಾವಿರೋದು. ನಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ನಿಮ್ಮ ಮಕ್ಕಳ ಕಲಿಸೋ ಜವಾಬ್ದಾರಿ ನಮ್ಮದು ಆಗಿರುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ನಿಮ್ಮ ಮಕ್ಕಳು ಡ್ಯಾನ್ಸ್ ನೋಡ್ಲಿಕ್ಕೆ ಕಾಯ್ತಿದ್ದೀರಾ. ಹಾಗಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಸನ್ಮಾನ ಮುಗಿತಿದ್ದಂಗೆ ಕೆಳಗಡೆ ಬಂದು ಕುತ್ಕೊಂತೀವಿ, ಒಂದು ಡ್ಯಾನ್ಸ್ ಆಡಿಸ್ತೀವಿ, ಮತ್ತೆ ಒಬ್ಬರು ಯಾರು ಮಾತಾಡ್ಲಿಕ್ಕೆ ಇರ್ತಾರೋ ಅವ್ರಿಗೆ ಅವಕಾಶ ಮಾಡಿಕೊಡೋದು. ಯಾಕೆಂದರೆ ಸರ್ಕಾರಿ ಶಾಲೆಗೆ ಸಾಕಷ್ಟು ದಾನ ಕೊಟ್ಟಿರ್ತಾರೆ. ಈ ಕಾರ್ಯಕ್ರಮ ನಡೆಸಬೇಕು ಅಂದರೆ ಕೆಲವರು ಸೀರಿಯಲ್ ಸೆಟ್ ಬಿಡಿಸ್ಕೊಟ್ಟಿರ್ತಾರೆ, ಕೆಲವರು ಊಟ ಹಾಕ್ಸಿರ್ತಾರೆ, ಕೆಲವರು ಹಣವನ್ನು ದಾನದ ರೂಪದಲ್ಲಿ ಕೊಟ್ಟಿರ್ತಾರೆ. ಅವ್ರಿಗೊಂದು ಸನ್ಮಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಇಲ್ಲ 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ನಾವು ಲೇಟಾಗಿ ಬಂದಿದ್ದರಿಂದ ವಿಷಾದವನ್ನು ವ್ಯಕ್ತಪಡಿಸ್ತಾ ನಾವೆಲ್ಲ ಕೆಳಗಡೆ ಕುತ್ಕೊಂಡ್ಬಿಡ್ತೀವಿ. ಯಾರು ಮಾತಾಡ್ತಾರೆ ಅವರು ಸ್ಟೇಜ್ ಮೇಲೆ ಬಂದು ಒಬ್ಬೊಬ್ರು ಮಾತಾಡ್ತಾರೆ. ಈಗ LKGಯಿಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊತೀವಿ. ಒಂದು ಡ್ಯಾನ್ಸ್ ಆದಮೇಲೆ ಒಬ್ಬೊಬ್ಬರು ಬಂದು ಮಾತಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ಕಾರಿ ಶಾಲೆ ಬೆಳೆದ್ರೆ ಮುಂದೆ ನಾವು
ನಮ್ಮ ಮಕ್ಕಳು ಸದೃಢವಾಗಿ ಬೆಳಿಬೋದು. ನಾನೇ ಸಾಕ್ಷಿ, ಸರ್ಕಾರಿ ಶಾಲೆಗೆ ಹೋಗಿದ್ದೆ, SLC ಜಸ್ಟ್ ಪಾಸು. ಇವತ್ತು ನಿಮ್ಮನ್ನು ನಿಂತಿದ್ದೀನಿ ಅಂದರೆ ಈ 1ರಲ್ಲೇ ಓದಬೇಕು, 2ರಲ್ಲೇ ಓದಬೇಕು, 5ನೇ ಕ್ಲಾಸಲ್ಲಿ ಓದಬೇಕು ಅನ್ನೋದಿಲ್ಲ. ನೀವು ಡಿಗ್ರಿ ಓದ್ಬೋದು ಅಥವಾ ಕಾಂಪಿಟೇಷನ್ ಓದ್ಬೋದು, ಆದರೆ ಓದ್ತಾ ಇರ್ಬೇಕು ಮಕ್ಕಳು. ಯಾವುದೇ ಓದ್ತಾರೆ, ಶಾಲೆಗೆ ಬಂದರೆ ಅಲ್ಲೇ ಕುತ್ಕೋಬಾರ್ದು. ಕನ್ನಡನೂ ಕಲೀರಿ, ಇಂಗ್ಲೀಷು ಕಲೀರಿ. ನೀವು ಶಾಲೆ ಕಡೆ ಬನ್ನಿ. ಅದಕ್ಕೆ ಕುವೆಂಪು ಹೇಳೋದು, ಗುಡಿ ಗೋಪುರಗಳನ್ನು ಬಿಟ್ಟು ಹೊರ ಬನ್ನಿ ಅಂತ. ನೀವು ಶಾಲೆಗೆ ಬನ್ನಿ, ಶಾಲೆನೇ ದೇವಸ್ಥಾನ ಮಾಡ್ಕೊಳ್ಳಿ ಅಂತ. ಅದಕ್ಕೆ BR ಅಂಬೇಡ್ಕರ್ ಹೇಳೋದು, ಪ್ರತಿಯೊಂದು ಊರಲ್ಲೂ ಒಂದೊಂದು ಲೈಬ್ರರಿ ಇದ್ದರೆ ವಿದ್ಯಾವಂತರಾಗ್ತಾರೆ ಅಂತ. ಇವತ್ತು ವಿದ್ಯಾವಂತರಾದಂಥ ಮಕ್ಕಳು ಅಮೇರಿಕಕ್ಕೆ ಹೋಗಿದ್ದಾರೆ. ಅವ್ರಿಗೆ ಎಷ್ಟು ಪ್ಯಾಕೇಜ್ ಅಂದರೆ 1 ವರ್ಷಕ್ಕೆ 1 ಕೋಟಿ ಅಂತಾರೆ. 1 ವರ್ಷಕ್ಕೆ 1 ಕೋಟಿ ಅಂದರೆ 50 ಲಕ್ಷ ಖರ್ಚು ಮಾಡಿದ್ರು 1 ವರ್ಷಕ್ಕೆ 50 ಲಕ್ಷ ಉಳಿಯುತ್ತೆ. ನಾವು ರಿಟೈರ್ಡ್ ಆದಾಗ 30 ಲಕ್ಷ ಬರುತ್ತೆ. ನಮಗೆ 30 ವರ್ಷ ಸರ್ವಿಸ್ ಮಾಡಿದ ಮೇಲೆ 30 ಲಕ್ಷ ದುಡ್ಡು ನಮಗೆ ಬರುತ್ತೆ. ಅವ್ರಿಗೆ 1 ವರ್ಷದಲ್ಲಿ ದುಡಿತಾರೆ 50 ಲಕ್ಷ. ಹಾಗಾಗಿ ಇಂಗ್ಲೀಷು ಕಲಿಸ್ರಿ, ಕನ್ನಡನೂ ಕಲಿಸ್ರಿ. ಈ ಶಾಲೆ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.